ಬಂದಾಗಿಂದ ಇದೇ ರೀತಿ ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಪ್ರಾಮಾಣಿಕವಾಗಿ ಶಾಂತ ರೀತಿಯಿಂದ ಕಾನೂನಿನ ಚೌಕಟ್ಟಿನಲ್ಲೇ ನಾವು ಕಾರ್ಯಕ್ರಮಗಳನ್ನ, ಪ್ರತಿಭಟನೆಗಳನ್ನ, ಧರಣಿಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಹತ್ತಿಕ್ಕುವಂತ ಈ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಹೇಳಲೇಬೇಕು. ನಾವು ಮಾಡ್ತಾ ಇರುವಂತಹ ಕೆಲಸ ಯಾವುದೋ ಕಾನೂನು ಹೊರತಾಗಿ ಇಲ್ಲ. 6 ಲಕ್ಷ ಹಳ್ಳಿಗಳ ನಾಡಿದು. ನಮ್ಮ ದೇಶದಲ್ಲಿ 6 ಲಕ್ಷ ಹಳ್ಳಿಗಳಿದಾವೆ. ಆ 6 ಲಕ್ಷ ಹಳ್ಳಿಗಳಲ್ಲಿ ಉದ್ಯೋಗ, ಕೃಷಿ, ಅಗ್ರಿಕಲ್ಚರ್, ರೈತರಿಗೆ ಆಧಾರ ಯಾವುದು ಅಂತಂದ್ರೆ ಆಕಳ ವಂಶ. ಗೋವಿನ ವಂಶನೇ ರೈತರಿಗೆ ಆಧಾರ. ನಮ್ಮ ದೇಶದಲ್ಲಿ ರೈತರಿಂದ ಮತ ತಗೊಳ್ತಾರೆ, ಓಟು ತಗೊಳ್ತಾರೆ. ಆದ್ರೆ ರೈತರಿಗೆ ಅನುಕೂಲಕರವಾದಂತ ಇಲ್ಲಿವರೆಗೆ 70 ವರ್ಷ ತಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಯಾವ ಸರ್ಕಾರವೂ ಕೂಡ ಮಾಡಲಿಲ್ಲ. ಇವತ್ತು ಆಕಳನ್ನ ಉಳಿಸಬೇಕು, ಆಕಳನ್ನ ಬೆಳೆಸಬೇಕು. ಗೋವಂಶ ಉಳಿದ್ರೆ ದೇಶ ಉಳಿಯುತ್ತೆ. ದೇಶಕ್ಕೆ ಬರೇ ಆಕಳನ್ನ ನಾವು ಗೋಮಾತನ್ನ ಪೂಜಾ ಪ್ರಾಣಿ ಅಂತ ಅಷ್ಟೇ ನೋಡುದಿಲ್ಲ. ನಮಗೆ ಅನ್ನ ಹಾಕ್ತಾ ಇದೆ, ನಮಗೆ ಹಾಲು ಕೊಡ್ತಾ ಇದೆ, ಕೈ ಕೆಲಸ ಕೊಡ್ತಾ ಇದೆ, ಇಡೀ ದೇಶಕ್ಕೆ ಆರ್ಥಿಕತೆಯ ಬೆನ್ನೆಲುಬಾಗಿದೆ, ಔಷಧಿ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ. ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತು ಈ ನಿರ್ಲಜ್ಜ ಸರ್ಕಾರಗಳಿಗೆ, ನಿರ್ಲಜ್ಜ ರಾಜಕಾರಣಿಗಳಿಗೆ ಬರೇ ಓಟಿನ ಆಸೆಗೋಸ್ಕರ ಇವತ್ತು ಮುಸ್ಲಿಮರು ಕಟಕರಿಗೆ ಏನು ಗೋ ಹತ್ತಕರಿದ್ದಾರೆ, ಅವರನ್ನ ತಡೆಯೋದು ಬಿಟ್ಟು ಇವತ್ತು ಗೋರಕ್ಷಕರನ್ನ ತಡೆಯುವಂತ, ಗೋರಕ್ಷಕರನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ. ಗೋರಕ್ಷಕರು ನಾವು ರಬ್ಬರ್ ಚೆಂಡ ಅಲ್ಲ, ಕಲ್ಲಿನ ಚೆಂಡಿದೀವಿ. ಕಲ್ಲಿನ ಚೆಂಡಿಗೆ ಒದ್ರೆ ಏನಾಗತ್ತೆ ಅಂತ ಅನ್ನೋದು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕಾಲಿಗೆ ಹೊಡೆತಾ ಬೀಳುತ್ತೆ ವಿನಃ ಕಲ್ಲಿನ ಚೆಂಡಿಗೆ ಹೊಡೆತಾ ಬೀಳುವುದಿಲ್ಲ, ಮುಂದೂ ಅಲ್ಲಾಡುವುದಿಲ್ಲ. ನಾವು ಇನ್ನೂ ಬೆಳಿತೇವಿ. ಯಾಕೆ? ನಾವು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇಲ್ಲ. ಈಗ ನನ್ನ ಮೇಲೆ 92 ಕೇಸ್ ಆಯ್ತು. ನಾನೇನು ಮನೆಗೆ ಕೂತ್ಕೊಳ್ಳಲಿಲ್ಲ, ನಾನೇನು ಒಂದು ಹೆಜ್ಜೆನೇ ಹಿಂದೆ ಹೋಗಿಲ್ಲ. ಇನ್ನೂ 1000 ಕೇಸ್ ಹಾಕಿದ್ರು ಕೂಡ ಪ್ರಮೋದ್ ಮುತಾಲಿಕ್ ನಿಮ್ಮ ಅಪ್ಪನಿಂದ ನಿಲ್ಸಕ್ ಆಗುದು